ರಾಜೇಶ್ವರಿ ಹುಲ್ಲೇನಹಳ್ಳಿ, ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ ಇವರು ಆಯೋಜಿಸಿರುವಂತಹ ಕಲ್ಚರಲ್ ಅಂಡ್ ಲಿಟರರಿ ಪ್ರೋಗ್ರಾಂನ ಕವನ ಸ್ಪರ್ಧೆಯ ತೀರ್ಪುಗಾರರಾಗಿ ನನ್ನ ಒಂದೆರಡು ಮಾತುಗಳು. ಕವಿತೆ ಎಂದರೆ ರವಿ ಕಾಣದ್ದನ್ನ ಕವಿ ಕಂಡ ಎನ್ನುವಂತೆ ಕವಿಯ ಮನಸ್ಸಿನ ಭಾವದಲ್ಲಿ ಎಲ್ಲವೂ ರವಿಗೆ ಕಾಣದ್ದು ಕೂಡ ಕಾಣುತ್ತದೆ ಎಂಬುದು ಕವಿಯ ಭಾವನೆ. ಕವಿತೆ ಎಂದರೆ ಭಾವನೆಗಳ ಬಸಿರು ಹೆತ್ತ ಕಂದ. ಕವಿತೆ ಸುಮ್ಮನೆ ಹುಟ್ಟುವುದಿಲ್ಲ. ಮನಸ್ಸಿನ ತಾಕಲಾಟಗಳು, ತೊಳಲಾಟಗಳು, ಆನಂದ, ಹರ್ಷ ಎಲ್ಲ ನವರಸಗಳ ತಾಕಲಾಟಗಳಿಂದ ಹುಟ್ಟುವಂಥದ್ದು ಕವಿತೆ. ಕವಿತೆಯ ಹುಟ್ಟಿನ ಜೊತೆಗೆ ಕವಿತೆ ಕಟ್ಟುವುದು ಕೂಡ ಅಷ್ಟೇ ಮುಖ್ಯ. ಹುಟ್ಟಿದ್ದೆಲ್ಲ ಕವಿತೆಯಾಗುವುದಿಲ್ಲ, ಹಾಗೆ ಕಟ್ಟಿದ್ದೆಲ್ಲವೂ ಕವಿತೆಯಾಗುವುದಿಲ್ಲ. ಕವಿತೆಯನ್ನು ಕಟ್ಟಲು ಅನುಭವ ಬೇಕು, ಜೊತೆಗೆ ಹೆಚ್ಚು ಅಧ್ಯಯನದ ಅಗತ್ಯ ಕೂಡ ಇದೆ. ಹಾಗೆ ಕವಿತೆ ಎಂದರೆ, ಕಾವ್ಯ ಕಟ್ಟುವುದೆಂದರೆ ಹೇಗೆಂಬ ನನ್ನ ಒಂದು ಕವಿತೆಯನ್ನ ನಿಮ್ಮ ಮುಂದೆ ಇಡಬಯಸುತ್ತೇನೆ. ಕವಿತೆ ಶೀರ್ಷಿಕೆ ಕಾವ್ಯ ಕಟ್ಟುವುದೆಂದರೆ. ಕಾವ್ಯ ಕಟ್ಟುವುದೆಂದರೆ ಹೆಪ್ಪುಗಟ್ಟಿದ ಮೋಡ ಕರಗಿ ಮಳೆ ಸುರಿಸಿದಂತೆ, ನವಮಾಸ ತುಂಬಿ ಪ್ರಸವಿಸಿದಂತೆ ಎದೆಯೊಳಗಿನ ಭಾವವೆಲ್ಲ ಕರಗಿ ಕಂಬನಿಯಾಗಿ ಹರಿದಂತೆ. ಕಾವ್ಯ ಕಟ್ಟುವುದೆಂದರೆ ಭೋರ್ಗರವೆ ಕಡಲ ಅಲೆ ದಡ ಕಪ್ಪಳಿಸಿ ಶಾಂತವಾದಂತೆ, ಅಮಾವಾಸ್ಯೆ ಕಳೆದ ಚಂದಿರನಂತೆ, ಕಡಲ ಕಡೆದು ಪಡೆದ ಅಮೃತದಂತೆ. ಕಾವ್ಯ ಕಟ್ಟುವುದೆಂದರೆ ಭುವಿಯೊಡಲಲ್ಲಿ ಬೀಜ ಮೊಳೆತು ತಿಸಿಲೊಡೆದಂತೆ, ಚಿಗುರು ಪಲ್ಲವಿಸಿದಂತೆ, ಮೊಗ್ಗು ವಿರಿದು ಹೂವರಳಿದಂತೆ. ಕಾವ್ಯ ಕಟ್ಟುವುದೆಂದರೆ ಶಿಲೆಯ ಶಿಲ್ಪವಾಗಿಸಿದಂತೆ, ಗಿರಿ ಕಣಿವೆಯ ಹಾದು ಹಳ್ಳ ಕೊಳ್ಳಗಳ ದಾಟಿ ನದಿ ಕಡಲೊಡಲ ಸೇರಿದಂತೆ. ಕಾವ್ಯ ಕಟ್ಟುವುದೆಂದರೆ ಒಲೆಯ ಮೇಲಿಟ್ಟ ಹಾಲು ಕಮ್ಮಗೆ ಕಾದು ಕೆನೆಗಟ್ಟಿದಂತೆ. ಕಾವ್ಯ ಕಟ್ಟುವುದೆಂದರೆ ಹೆಪ್ಪಿಟ್ಟ ಹಾಲು ಸದ್ದಿಲ್ಲದೆ ಮೊಸರಾದಂತೆ. ಕಾವ್ಯ ಕಟ್ಟುವುದೆಂದರೆ ಮಂಥನದ ನವನೀತದಂತೆ, ಹದವಾಗಿ ಕಾದ ಬೆಣ್ಣೆ ಘಮ್ಮೆನ್ನುವ ತುಪ್ಪವಾದಂತೆ. ಕಾವ್ಯ ಕಟ್ಟುವುದೆಂದರೆ ತಪಗೈದಂತೆ, ಭಗೀರಥ ಗಂಗೆಯನ್ನು ಧರೆಗಿಳಿಸಿದಂತೆ. ಕಾವ್ಯ ಕಟ್ಟುವುದೆಂದರೆ ಕಡಲಾಳದ ಚಿಪ್ಪಿನಲ್ಲಿ ಸ್ವಾತಿ ಮಳೆ ಹನಿಯೊಂದು ಮುಕ್ತಾದಂತೆ. ಕಾವ್ಯ ಕಟ್ಟುವುದೆಂದರೆ ತಮವನ್ನೂಡಿಸಿದ ಹಣತೆಯ ಬೆಳಕಿನಂತೆ, ನಲುಗಿ ಕಬ್ಬು ರಸ ನೀಡಿದಂತೆ. ಕಾವ್ಯ ಕಟ್ಟುವುದೆಂದರೆ ಪಂಜರದಲ್ಲಿಟ್ಟ ಹಕ್ಕಿ ರೆಕ್ಕೆ ಬಿಚ್ಚಿ ಪಟಪಟನೆ ಮುಗಿಲೆತ್ತರಕ್ಕೆ ಹಾರಿದಂತೆ. ಕಾವ್ಯ ಕಟ್ಟುವುದೆಂದರೆ ಬಿಕ್ಕಿ ಬಿಕ್ಕಿ ಅತ್ತ ಮಗು ತಾಯಿ ಮಡಿಲಿಗೊರಗಿ ನಿರುಮ್ಮಳವಾದಂತೆ. ಕಾವ್ಯ ಕಟ್ಟುವುದೆಂದರೆ ಪದಗಳ ಹೊಸೆದು ಜೀವ ಭಾವಗಳ ಬೆಸೆದ ಸುಂದರ ಹೆಣಿಗೆಯಂತೆ, ಭಾವ ರಸಗಂಗೆಯಂತೆ. ಪದಗಳ ಹೊಸೆದು ಜೀವ ಭಾವಗಳ ಬೆಸೆದ ಸುಂದರ ಹೆಣಿಗೆಯಂತೆ, ಭಾವ ರಸಗಂಗೆಯಂತೆ. ಧನ್ಯವಾದಗಳು. Hi everyone. As you know, India is a land of fairs and festivals. Okay, it has different communities, and different communities have their different traditions. Okay, it is impossible to know a common man all the traditions, but it is made possible only by the cultural fest. Okay, in the cultural fest, we can easily know that the different traditions and different communities, how their tradition is going to present in the society. Okay, and in cultural fest we can easily develop the harmony, social harmony, and then it provides a break for the monotony. But now the situation is corona pandemic. Can together struggle with a single enemy, that is corona. Okay, but during this situation it is impossible to conduct the cultural fest, but it is made possible by the technology, that is online cultural fest. Okay, in this online cultural fest the students can easily participate without any fear of the corona, like the corona pandemic time. In this corona pandemic time, okay, so the students can easily actively participate in this cultural fest, and it provides a platform
to expose their hidden talents. So go through the online cultural fest and expose your talent. Stay safe and stay home. Thank you. ನಮಸ್ಕಾರ. ಕೋವಿಡ್-19 ಲಾಕ್ಡೌನ್ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಅಡಗಿರುವಂಥ ಪ್ರತಿಭೆಯನ್ನು ಹೊರತೆಗೆಯಲು ಕುಮುದತಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ ಇವರು ಪ್ರಾರಂಭಿಸಿರುವಂಥ ಆನ್ಲೈನ್ ಫೆಸ್ಟ್ ಟೆಂಡ್ರಿಲ್ ಉತ್ತಮವಾಗಿ ಮೂಡಿಬಂದು ಯಶಸ್ವಿಯಾಗಿದೆ. ಸುತ್ತಮುತ್ತಲೂ ಭಯದ ವಾತಾವರಣ ಇದ್ದರೂ ಕೂಡ ವಿದ್ಯಾರ್ಥಿಗಳು ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ತುಂಬಾ ಸಂತೋಷವಾಗಿದೆ. ಇಂತಹ ಆನ್ಲೈನ್ ಫೆಸ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ಅಡಗಿರುವಂಥ ಆಲೋಚನೆಗಳು ಹೊರಬರಲಿಕ್ಕೆ ಸಾಧ್ಯ ಇದೆ. ಇಂತಹ ಫೆಸ್ಟ್ಗಳು ಇನ್ನು ಹೆಚ್ಚೆಚ್ಚಾಗಿ ಬರಲಿ ಎಂದು ನಾನು ಆಶಿಸುತ್ತೇನೆ. ಧನ್ಯವಾದಗಳು. Namaste to everyone. This is Nagaraj Badger from Indian Railway Catering and Tourism Corporation, Bengaluru. Thanks for giving this opportunity to share my feedback about Tendril Fest 2020, which is organized by Kumudati First Grade Degree College Shikaripura. Friends, you know the current situation in the world, entire world is struggling with this COVID pandemic. In this difficult time also, Kumudati First Grade Degree College is organizing this festival through online and webinar to ensure that students are actively involved in the academic activities in this present time, and hope everybody stay safe and fine. You know the importance of this cultural fest is always one of the best thing to student come out with their different ideas and all, as well as being valuable and enjoyable in its own right. Participation in this cultural fest is activities also give young people like you guys to chance of development important life skills such as creativity, confidence and self-discipline and ability to work in the team. Nowadays students have a different interest. One student is having different interest in the art and culture, one student having different interest in the research and other fields, one student is having different interest in social work. So these all will together you will find it in cultural fest. And thanks once again to all the participants and organizers, especially principal and teachers and who are directly indirectly supporting this event to make it successfully. Thanks once again. Thank you. Hi, this is Tirthapada R. If I talk about online Tendril Fest 2020, it is an amazing and splendid online cultural fest coordinated by Lalitama ma'am, which includes the 6 events like essay writing and poetry writing and drawing and so on. But the thing is, as a people in countries around the world are being asked to practice the social distancing to control the COVID-19 by avoiding the crowded places. Usually we need to stay at home without going anywhere to avoid this COVID-19. But this quarantine given a very good platform to explore the talents and the skills of the people during this lockdown with the help of the internet through this online Tendril Fest. And also it's successfully finished out with so many helping hands, students and participants, and also with a very hard working team. And I'm wishing you to continue the same kind of a creative fest in the future. All the best. Thank you. ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಎಸ್ ರಾಯ್ಕರ್. ನಾನು ಕುಮುದತಿ ಫಸ್ಟ್ ಗ್ರೇಡ್ ಕಾಲೇಜ್ನ ಫೈನಲ್ ಇಯರ್ BCom ಆಗಿ ಓದ್ತಾ ಇದ್ದೀನಿ. ಕೆಲವು ದಿನ ಹಿಂದೆ ನಮ್ಮ ಕಾಲೇಜಲ್ಲಿ ಟೆಂಡ್ರಿಲ್ 2020 ಅಂತ ಸ್ಪರ್ಧೆನ ಆಯೋಜನೆ ಮಾಡಿದ್ದೆ. ಸೊ ಅದರಲ್ಲಿ ನಾನು ಭಾಗವಹಿಸಿದೆ. ಅದರಲ್ಲಿ ನನಗೆ ತೃತೀಯ ಸ್ಥಾನ ಸಿಕ್ಕಿದೆ. ಆ್ಯಕ್ಚುಲಿ ನನಗೆ ಈ ಸ್ಪರ್ಧೆಯಲ್ಲಿ ನಾನು ತುಂಬ ಎಂಜಾಯ್ ಮಾಡಿದೆ. ನಾನು ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡಬೇಕು ಅಂತಲೂ ಕಲಿತೆ. ಆ್ಯಂಡ್ ಮುಖ್ಯವಾಗಿ ಸೀರೆ ಭಾರತೀಯ ಸಂಸ್ಕೃತಿ ಕೂಡ ಹೌದು.
ಸೊ ಅದಕ್ಕೋಸ್ಕರ ನಾನು ಮಾಡಿದೆ ಅಡ್ವರ್ಟೈಸ್ಮೆಂಟ್ನ. ಸೊ ನನಗೆ ತೃತೀಯ ಸ್ಥಾನ ಬರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನನಗೆ ಸಹಾಯ ಮಾಡಿರೋ ನನ್ನ ಅಮ್ಮ ಹಾಗೆ ನನ್ನ ಫ್ರೆಂಡ್ ಕಾರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಖ್ಯವಾಗಿ ನಮ್ಮ ಕಾಲೇಜ್ನ ಎಲ್ಲ ಶಿಕ್ಷಕರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಲಾಕ್ಡೌನಿಂದಾಗಿ ನಮ್ಮ ಎಜುಕೇಷನ್ ಸಿಸ್ಟಮ್ ಏನೋ ಆನ್ಲೈನ್ ಕ್ಲಾಸ್ ಈ ಕ್ಲಾಸ್ ಅಂತ ಹೇಳಿ ಶಿಫ್ಟ್ ಆಗೋಯಿತು. ಆದರೆ ನಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಒಂದು ಒಳ್ಳೆ ಸ್ಟೇಜ್ ಸಿಗದೇ ಇರೋಗಾಗೋಯಿತು. ಈ ಪ್ಯಾಂಡಮಿಕ್ ಪೀರಿಯಡಲ್ಲಿ ನಮ್ಮ ಕಾಲೇಜಿಂದ ಟೆಂಡ್ರಿಲ್ ಅಂತಕ್ಕಂಥ ಆನ್ಲೈನ್ ಕಲ್ಚರಲ್ ಫೆಸ್ಟ್ನ ಆರ್ಗನೈಸ್ ಮಾಡಿ ಎಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ಇದರಿಂದ ಈ ಕಲ್ಚರಲ್ ಫೆಸ್ಟಲ್ಲಿ ಸುಮಾರು 90ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನ ಉಪನ್ಯಾಸಕರ ಸತತ ಪರಿಶ್ರಮದಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ನಮಸ್ತೆ, ನಾನು ಕಾವ್ಯ. ನನಗೆ ಪೊಯಿಟ್ರಿ ಕಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಖುಷಿಯಾಗಿದೆ. ಲಾಕ್ಡೌನ್ ಟೈಮಲ್ಲಿ ಟೆಂಡ್ರಿಲ್ ಅನ್ನುವಂತಹ ಆನ್ಲೈನ್ ಟೆಸ್ಟನ್ನು ಆರ್ಗನೈಸ್ ಮಾಡಿ ಕಾಂಪಿಟೇಷನ್ಗಳನ್ನು ಕಂಡಕ್ಟ್ ಮಾಡಿರೋದ್ರಿಂದ ನಮಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ಫುಲ್ ಆಗಿದೆ. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ, ಕುಮದ್ವತಿ ಫಸ್ಟ್ ಗ್ರೇಡ್ ಕಾಲೇಜ್, ಶಿಕಾರಿಪುರ ಇವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಅಮೃತಾಡಿ. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ, ಕುಮದ್ವತಿ ಫಸ್ಟ್ ಗ್ರೇಡ್ ಕಾಲೇಜ್, ಶಿಕಾರಿಪುರ ಇವರು ಆಯೋಜಿಸಿದಂತಹ ಟೆಂಡ್ರಿಲ್ ಎಂಬ ಆನ್ಲೈನ್ ಫೆಸ್ಟ್ನಲ್ಲಿ ಭಾಗವಹಿಸಿ ನನಗೆ ತುಂಬ ಖುಷಿಯಾಗಿದೆ. ಹಾಗೆಯೇ ಲಾಕ್ಡೌನ್ನ ಸಮಯದಲ್ಲಿ ವಿದ್ಯಾರ್ಥಿಗಳ ಕಲೆಯನ್ನು ಪ್ರೋತ್ಸಾಹಿಸಲು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಪೂರ್ಣಚಂದ್ರ ಪಿ.ಜಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಡಗಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ, ಕುಮದ್ವತಿ ಫಸ್ಟ್ ಗ್ರೇಡ್ ಕಾಲೇಜ್, ಶಿಕಾರಿಪುರ ಇವರು ಮೊದಲ ಬಾರಿಗೆ ಆಯೋಜಿಸಿದ್ದ ಆನ್ಲೈನ್ ಫೆಸ್ಟ್ ಟೆಂಡ್ರಿಲ್ 2020 ಏನಿದೆ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಡಿಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಇಂತಹ ಕೊರೋನಾ ಪರಿಸ್ಥಿತಿಯಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಭೆಯನ್ನು ಗುರುತಿಸುವ ಹಾಗೂ ಬೆಳೆಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಕಾರಣವಾದಂತಹ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ, ನಾನು LB&SBS ಕಾಲೇಜಿನ ವಿದ್ಯಾರ್ಥಿನಿ ಶುಭಾ ಬೇಬಿ. ಕೊರೋನಾವೆಂಬ ಸಾಂಕ್ರಾಮಿಕ ರೋಗದ ಹರಡುವಿಕೆ, ಎಲ್ಲ ವಿದ್ಯಾಕೇಂದ್ರಗಳ ಮುಚ್ಚುವಿಕೆ, ವಿದ್ಯಾರ್ಥಿಗಳ ಗೃಹ ಬಂಧನದ ಸಮಯವಿದು, ಪ್ರತಿಭೆಗಳ ಅನಾವರಣದ ಸಂದರ್ಭವಿದು. ಮುಂದುವರೆದ ತಂತ್ರಜ್ಞಾನದ ಅಳವಡಿಕೆ, ಮನೆಯಲ್ಲಿಯೇ ಕೂತು ಮಾಡಬಹುದು ಚಟುವಟಿಕೆ. ಇದರಿಂದ ಆಗುವುದು ಸಮಯದ ಸದ್ಬಳಕೆ, ಇಲ್ಲೇ ಇರುವುದು ಕಲೆಯ ಸರಪಳಿಯ ಕುಣಿಕೆ. ಉತ್ತಮ ಕೆಲಸಕ್ಕಾಗಿ ಶ್ಲಾಘನೆ ಇದು, ಮುಂದುವರೆಸಲೇಬೇಕಾದ ಕಾರ್ಯವಿದು. ಹೊಸ ಅಧ್ಯಾಯದ ಪ್ರಾರಂಭವಿದು, ನಾನು ನಿಮಗೆ ಕೋರುವ ಸ್ವಾಗತವಿದು. ನಿಮ್ಮ ಆದ್ಯತೆಯಿಂದ ಸಿಕ್ಕ ಅವಕಾಶ, ನೀಡಲಿ ಜೀವನಕ್ಕೆ ಪ್ರಕಾಶ. ಸಾಧನೆಯು ಮುಟ್ಟಲಿ ಆಕಾಶ, ಸದಾ ಇರಲಿ ನಿಮ್ಮ ವಿಶ್ವಾಸ. ಧನ್ಯವಾದಗಳು. Hello everyone,
This is Team Anvaya from RG Institute of Commerce and Management, Davangere. Honestly, we weren't familiar with your fest at first, but later we got to know how amazing this fest was. I would like to thank Kumudavati Institution for conducting this Tendrils 2K20, an amazing event, and letting us in this event. I thank all the planners, organizers, judges for conducting this event on behalf of my team. It was a new experience for all of us to participate in Virtual Fest, which you conducted in this lockdown scenario. While participating, we got to know about various other talents who participated with us and how their visions are. Though winning and losing is a part of game, you have honored us with 2 amazing prizes for the efforts and hard work which we have put in. We are happy to receive the prize. We RG students are extremely happy to be a part of your fest and understand what the scenarios are. We congratulate Bapuji College for achieving the championship trophy. It was a great learning from Tendrils 2K20 that change is hard, but it is honored. Thank you.